with our Prime Minister, which have inspired many of the proposals, making this a unique Yuva Shakti driven budget. ನಮ್ಮ 2026 ಕೇಂದ್ರ ಬಜೆಟ್ ಈ ಸಲದ ಬಜೆಟ್ ಒಂಥರ ಸಿಹಿ ಕಹಿ ಮಿಶ್ರಿತ ಅಂತಾನೆ ಹೇಳಬಹುದು. ಮೊದಲನೆಯದಾಗಿ ನೋಡೋದಾದ್ರೆ, ನೀವೇನಾದ್ರೂ ಹೊಸ ಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನಿಮಗೆ ನಿಜಕ್ಕೂ ಇದು ಖುಷಿ ವಿಚಾರ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಮೊಬೈಲ್ ಫೋನ್ ತಯಾರಿಕೆಗೆ ಬೇಕಾಗುವ PCBA ಮತ್ತು ಚಾರ್ಜರ್ಗಳ ಮೇಲಿನ ಕಸ್ಟಮ್ ಸುಂಕವನ್ನ ಸರ್ಕಾರ ಇಳಿಕೆ ಮಾಡಿದೆ. ಇದರಿಂದಾಗಿ ಆಪಲ್, ಓಪೋ ಅಥವಾ ಸ್ಯಾಮ್ಸಂಗ್ನಂತಹ ದೊಡ್ಡ ಬ್ರ್ಯಾಂಡ್ಗಳ ಫೋನ್ಗಳು ಇನ್ಮುಂದೆ ಕಡಿಮೆ ಬೆಲೆಗೂ ಸಿಗೋ ಚಾನ್ಸ್ ಇದೆ. The Electronics Components Manufacturing Scheme, launched in April 2025 with an outlay of 22,919 crores, already has investment commitments at double the targets. We propose to increase the outlay to 40,000 crores to capitalize on this momentum. ಹಾಗೆಯೇ ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದ ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ಗಿಂತ ಗಂಭೀರ ಕಾಯಿಲೆಗಳಿಗೆ ಬಳಸುವ ಸುಮಾರು 17ರಿಂದ 20ಕ್ಕೂ ಹೆಚ್ಚು ಔಷಧಿಗಳ ಮೇಲಿನ ಸುಂಕವನ್ನ ತೆಗೆದುಹಾಕಲಾಗಿದೆ. ಇದು ಭಾರತದ ಕೋಟ್ಯಾಂತರ ರೋಗಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ದೊಡ್ಡ ರಿಲೀಫ್ ಕೊಡಲಿದೆ. ಅದರಲ್ಲೂ ಅಪರೂಪದ ಕಾಯಿಲೆಗಳಿಗೆ ಬೇಕಾಗುವ ದುಬಾರಿ ಔಷಧಿಗಳ ಬೆಲೆ ಇಳಿಕೆ ಮಾಡಿರುವುದು ನಿಜಕ್ಕೂ ಖುಷಿಯ ವಿಚಾರ. To provide relief to patients, particularly those suffering from cancer, I propose to exempt basic customs duty on 17 drugs or medicines. I propose also to add 7 more rare diseases for the purposes of exempting import duties on personal imports of drugs, medicines and food for special medical purposes used in their treatment. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ಈಗಿನ ಕಾಲದ ಟ್ರೆಂಡ್ ಆಗಿರೋ ಎಲೆಕ್ಟ್ರಿಕ್ ವಾಹನಗಳು. ಮಾಲಿನ್ಯವನ್ನು ತಡೆಗಟ್ಟಲು ಸರ್ಕಾರ EV ಬ್ಯಾಟರಿಗಳಿಗೆ ಬೇಕಾದ ಲಿಥಿಯಂ ಮತ್ತು ಸೋಲಾರ್ ಪ್ಯಾನೆಲ್ ಬಿಡಿಭಾಗಗಳ ಮೇಲಿನ ತೆರಿಗೆ ವಿನಾಯಿತಿಯನ್ನ ಮುಂದುವರೆಸಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಕಾರುಗಳು ಇನ್ನಷ್ಟು ಅಗ್ಗವಾಗಲಿವೆ. ಇದರಿಂದ ಮಧ್ಯಮ ವರ್ಗದ ಜನರಿಗೆ ತುಂಬಾ ಅನುಕೂಲ ಆಗಲಿದೆ ಅಂತಾನೆ ಹೇಳಬಹುದು. ಇನ್ನು ಫಾರಿನ್ ಟ್ರಿಪ್ ಹೋಗೋ ಪ್ಲಾನ್ ಏನಾದ್ರೂ ಇದ್ರೆ ಈ ವರ್ಷ ನಿಮಗೆ ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ಈ ಸಲದ ಬಜೆಟ್ನಲ್ಲಿ ನಿಮಗೆ ಲಾಟ್ರಿ ಹೊಡೆದಿದೆ ಅಂತಾನೆ ಹೇಳಬೇಕು. ನೀವು ಫಾರಿನ್ ಟ್ರಿಪ್ ಹೋಗೋ ಪ್ಲಾನ್ನಲ್ಲಿದ್ರೆ TCS ದರವನ್ನ 5% 2% ಇಳಿಸಿರೋದು ನಿಮ್ಮ ಟ್ರಿಪ್ ಬಜೆಟ್ ಅನ್ನ ಸಾಕಷ್ಟು ಕಡಿಮೆ ಮಾಡುತ್ತೆ. ವಿದೇಶಿ ಪ್ರವಾಸ ಈಗ ಬರೀ ಶ್ರೀಮಂತರ ಸ್ವತ್ತಲ್ಲ, ಸಾಮಾನ್ಯರ ಕೈಗೂ ಸಿಗುವಂತಾಗಬೇಕು ಅನ್ನೋದು ಮೋದಿ ಸರ್ಕಾರದ ಮುಖ್ಯ ಗುರಿ. ಇದರ ಜೊತೆಗೆ ಬಾಡಿಗೆ ಕಾರ್ ಓಡಿಸುವವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತೆ CNG ಹಾಗೂ ಬಯೋಗ್ಯಾಸ್ ದರದಲ್ಲಿ ಇಳಿಕೆ ಕಂಡಿದೆ. ಇದು ಸಾರಿಗೆ ವೆಚ್ಚವನ್ನ ತಗ್ಗಿಸಲು ನೆರವಾಗುತ್ತೆ. ಇನ್ನು ಬಾಳಿಕೆಗೆ ಬರೋ ಚರ್ಮದ ವಸ್ತುಗಳು ಅಂದ್ರೆ ಬೂಟ್ಗಳು ಮತ್ತು ಚಪ್ಪಲಿಗಳ ದರ ಕೂಡ ಇಳಿಕೆಯಾಗಿದೆ. ನೀವೇನಾದ್ರೂ ಕ್ರೀಡಾಪಟುಗಳಾಗಿದ್ರೆ, ಜಿಮ್ ಅಥವಾ ಫಿಟ್ನೆಸ್ ಬಗ್ಗೆ ಆಸಕ್ತಿ ಇರೋರಾಗಿದ್ರೆ ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆ ಕೂಡ ಇಳಿಕೆಯಾಗಿರೋದು ನಿಮಗೆ ಗುಡ್ ನ್ಯೂಸ್. ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಇನ್ನು ಕರಾವಳಿ ಭಾಗದ ಮೀನುಗಾರರಿಗೆ ಈ ಬಾರಿ ವಿಶೇಷ ಗಿಫ್ಟ್ ಸಿಕ್ಕಿದೆ. ಸೀಗಡಿ ಅಥವಾ ಚೆಮ್ಮೀನ್ ಸಾಕಾಣಿಕೆ ಮತ್ತು ಸಂಸ್ಕರಣೆಗೆ ಬಳಸುವ ವಸ್ತುಗಳ ಮೇಲಿನ ಸುಂಕವನ್ನ ಕಡಿತ ಮಾಡಲಾಗಿದೆ. ಇದು ಮೀನುಗಾರಿಕೆ ಉದ್ಯಮಕ್ಕೆ ಹೊಸ ಚೈತನ್ಯ ನೀಡಲಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಸಾಮಾನ್ಯ ಜನರ ಜೀವನಕ್ಕೆ ಹತ್ತಿರವಾಗಿರೋ ಹಲವಾರು ವಸ್ತುಗಳ ಬೆಲೆ ಈ ಬಾರಿ ಇಳಿಕೆಯಾಗಿರೋದು ಎಲ್ಲರಿಗೂ ಸಮಾಧಾನ ತಂದಿದೆ. ಬಜೆಟ್ ಅನ್ನೋದು ಬರೀ ಅಂಕಿ ಅಂಶವಲ್ಲ, ಆಟವಲ್ಲ. ಅದು ನಮ್ಮ ದಿನನಿತ್ಯದ ಬದುಕಿನ ಬದಲಾವಣೆ ಅನ್ನೋದನ್ನ ಈ ನಿರ್ಧಾರಗಳು ತೋರಿಸಿಕೊಟ್ಟಿವೆ. ಆದರೆ ಎಲ್ಲವೂ ಅಗ್ಗವಾಗಿಲ್ಲ ಅನ್ನೋದನ್ನ ನಾವು ಮರಿಬಾರ್ದು. ಒಂದಷ್ಟು ವಸ್ತುಗಳ ಬೆಲೆ ಏರಿಕೆಯಾಗಿ ನಮ್ಮ ಜೇಬಿಗೆ ಕತ್ತರಿ ಕೂಡ ಹಾಕಿದೆ. ಪ್ರಮುಖವಾಗಿ ಮದ್ಯಪಾನ ಮಾಡುವವರಿಗೆ ಈ ಬಜೆಟ್ ಶಾಕ್ ಕೊಟ್ಟಿದೆ. ಬಿಯರ್, ವಿಸ್ಕಿ, ರಮ್ ಸೇರಿದಂತೆ ಎಲ್ಲಾ ಬಗೆಯ ಮದ್ಯಗಳ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಸುಂಕವನ್ನ ವಿಧಿಸಿದೆ. ಹಾಗಾಗಿ ಇವುಗಳ ಬೆಲೆ ಗಣನೀಯವಾಗಿ ಏರಿಕೆಯಾಗಲಿದೆ. ಇದರ ಜೊತೆಗೆ ಸಿಗರೇಟ್ ಮತ್ತು ಪಾನ್ ಮಸಾಲ ಪ್ರಿಯರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇವುಗಳ ಮೇಲೆ ತೆರಿಗೆ ಹೆಚ್ಚಿಸಿರೋದು ಒಂದು ಕಡೆಯಾದ್ರೆ, ವ್ಯಸನಿಗಳಿಗೆ ಇದು ಸ್ವಲ್ಪ ಕಷ್ಟದ ಸುದ್ದಿನೇ. ಹಳೆ ತೆರಿಗೆ ದರಗಳಿಗಿಂತ ಹೊಸ ದರಗಳು ಜಾರಿಗೆ ಬಂದಿರೋದ್ರಿಂದ ಐಷಾರಾಮಿ ವಸ್ತುಗಳ ಮೇಲಿನ ಹೆಚ್ಚಿನ ನಿಗಾ ಇಡಲಾಗಿದೆ.
ಒಟ್ಟಾರೆಯಾಗಿ ನೋಡಿದ್ರೆ ಈ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಬೇಕಾದ ಔಷಧಿ ಮತ್ತು ತಂತ್ರಜ್ಞಾನಕ್ಕೆ ಒತ್ತನ್ನ ನೀಡಿದ್ರೆ ಹಾನಿಕಾರಕ ವಸ್ತುಗಳ ಬೆಲೆ ಏರಿಸಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನವನ್ನ ಮಾಡಲಾಗಿದೆ. ಈ ಬಜೆಟ್ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. Andhra Pradesh and Tamil Nadu to establish dedicated rare earth corridors to promote mining, processing, research and manufacturing. To enhance domestic chemical production and reduction import dependency and reduce import dependency, we will launch a scheme to support states in establishing 3 dedicated chemical parks through challenge route on a cluster-based plug-and-play model. Strong capital goods